ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರಿನ ಕಬ್ಬನ್ ಪಾರ್ಕಲ್ಲಿ ಕೃಷಿ ನಡಿಗೆ ಕಾರ್ಯಕ್ರಮನ ಹಮ್ಮಿಕೊಂಡಿರುವಂಥದ್ದು. ಈ ಒಂದು ಕೃಷಿ ನಡಿಗೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಂದಿ 500ಕ್ಕೂ ಹೆಚ್ಚು ಜನ ಕೃಷಿ ನಡಿಗೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಈಗ ಮಹಿಳೆಯರಿದ್ದಾರೆ. ಸಾಕಷ್ಟು ಮಂದಿ ಇವತ್ತು ಕೃಷಿ ನಡಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದು. ಬನ್ನಿ ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ನಡೆಯುವಂಥದ್ದು ಇದೇ ಫೆಬ್ರವರಿ 6, 7, 8 3 ದಿನ ನಡೆಯುವಂಥದ್ದು. ಇವತ್ತು ಕೃಷಿ ನಡಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ಏನು ಹೇಳ್ತೀರಾ? ಎಲ್ಲರಿಗೂ ಶುಭೋದಯ. ಮೊದಲನೇದಾಗಿ ನಾವೆಲ್ಲ ಒಂದು ಆರೋಗ್ಯಕರ ರೀತಿಯಲ್ಲಿ ಜೀವನವನ್ನು ನಡೆಸಬೇಕು ಅಂತ ನಾವೆಲ್ಲ ಇಲ್ಲಿ ಭಾಗಿಯಾಗಿರೋದು. ನಾನು ಎಲ್ಲ ಜನತೆಗೆ ಹೇಳೋದು ಏನಂದರೆ, ನೀವು ಸಹ ಬೆಳಗ್ಗೆನೇ ಎದ್ದು ಈ ಥರ ಕೃಷಿ ನಡಿಗೆಯಲ್ಲಿ ಪಾಲ್ಗೊಳ್ಳಬೇಕು. ಮತ್ತೆ ಬಂದು ನಾವು ಈ ಮಿಲೆಟ್ಸ್ ಅನ್ನೋ ಆಹಾರ ಏನಿದೆ, ಆರೋಗ್ಯಕರವಾದ ಆಹಾರವನ್ನು ಸೇವಿಸಿ ಎಲ್ಲರಲ್ಲೂ ಆರೋಗ್ಯವನ್ನು ಜಾಗೃತಗೊಳಿಸ್ತಾ ಇದ್ದೀವಿ. ಅದಕ್ಕೆ ಎಲ್ಲರೂ ಪಾಲ್ಗೊಳ್ಳಬೇಕು, ಇನ್ನೂ ಹೆಚ್ಚಿನ ಮಂದಿ ಬಂದು ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೀವಿ. ಓಕೆ, ಮಿಲೆಟ್ಸ್ ಎಷ್ಟು ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ, ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು ದೈನಂದಿನ ಚಟುವಟಿಕೆ? ಮೊದಲು ನಮ್ಮದು ಪ್ರಾರಂಭವಾಗುತ್ತೆ ಜೀವನ ಆಹಾರದಲ್ಲಿ, ಏನು ಹೇಳ್ತೀನಿ? ಬಿಕಾಸ್ ನಾವು ಹೆಲ್ದಿಯಾಗಿರಬೇಕು ಅಂದರೆ ಮೊದಲನೇದಾಗಿ ಬರೋದೇ ಆಹಾರ, ಆಮೇಲೆ ನಮ್ಮ ವ್ಯಾಯಾಮ, ನಾವು ಏನು ದಿನಚರಿ ನಡೆಸ್ತೀವಿ ಅದ್ರ ಮೇಲೆ ಆಧಾರಿತವಾಗಿರುತ್ತೆ. ಆರೋಗ್ಯವಾಗಿರಬೇಕು ಅಂದರೆ ಮೊದಲನೇದಾಗಿ ಆಹಾರ ನಾನು ಹೇಳ್ದಂಗೆ ಮಿಲೆಟ್ಸ್ ಅಂದರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇಲ್ಲ, ಹೆಲ್ತಿಗೆ ತುಂಬ ಒಳ್ಳೆಯದು. ನೀವು ಮಿಲೆಟ್ಸ್ ಅಂತ ತಿಂದರೆ ಅದು ತುಂಬ ಜಲ್ದಿ ಜೀರ್ಣ ಆಗುತ್ತೆ, ಮತ್ತು ನೀವು ಆರೋಗ್ಯಕರವಾಗಿರ್ತೀರ, ಆ್ಯಕ್ಟಿವ್ ಆಗಿರ್ತೀರ, ಇಡೀ ದಿನ ಚೈತನ್ಯ ಭರಿತರಾಗಿರ್ತೀರ, ಇಡೀ ದಿನ ಕೆಲಸ ಮಾಡೋಕ್ಕೆ ನಿಮಗೆ ಚೈತನ್ಯವನ್ನು ತುಂಬುತ್ತೆ ಅದು. ಅದರಿಂದ ಮಿಲೆಟ್ಸ್ ಅನ್ನೋದನ್ನು ನಾವು ಎಲ್ಲರೂ ಸೇವಿಸಬೇಕು ಅಂತ ನಾವು ಹೇಳೋದು. ಎಸ್ ಮೇಡಮ್, ನೀವು ಕೂಡ ಭಾಗಿಯಾಗಿದ್ದೀರಿ. ಬೆಳಗ್ಗೆ 6 ಗಂಟೆಗೆ ಬಂದಿದ್ದೀರಿ, ಕೃಷಿ ನಡಿಗೆಯಲ್ಲಿ ಭಾಗವಹಿಸಿದಿರಿ. ಲವಲವಿಕೆಯಿಂದ ಎಲ್ಲರೂ ಕೂಡ, ಎಲ್ಲ ಮಹಿಳೆಯರು ಭಾಗವಹಿಸಿದ್ರಿ. ಏನು ಹೇಳ್ತೀರಿ? ಕೃಷಿ ಸಚಿವರು ಕೂಡ ಬಂದಿದ್ದರು, ಜುಂಬಾ ಡ್ಯಾನ್ಸ್ ಮಾಡಿದರು, ನೀವು ಕೂಡ ಭಾಗವಹಿಸಿದ್ರಿ. ಇದು ಆ್ಯಕ್ಚುಲಿ ಮೊದಲನೇ ವರ್ಷ, ತುಂಬ ಖುಷಿ ಆಯಿತು. ಪ್ರತಿ ವರ್ಷ ಬರಬೇಕು ಅಂತ ಅಂದ್ಕೊಂಡ್ವಿ. ಹಾಗೆ ತುಂಬ ಜನಕ್ಕೆ ಇದರದ್ದು ಮಾಹಿತಿ ಕೊಡ್ತೀವಿ. ಮತ್ತು ಇನ್ನೊಂದೇನೆಂದರೆ, ನಮ್ಮ ಜನಗಳಿಗೆ ಸಿರಿಧಾನ್ಯದ ಏನು ನಾಲೆಡ್ಜ್ ಮಹತ್ವ ಕಡಿಮೆ ಇದೆ, ಅದನ್ನು ನಾವು ಸ್ವಲ್ಪ ಹೆಚ್ಚಾಗಿ ಅವ್ರಿಗೆಲ್ರಿಗೂ ವಿ ಕ್ಯಾನ್ ಪ್ರಮೋಟ್ ದಿಸ್ ಆ್ಯಕ್ಚುಲಿ. ಅದು ಮಾಡಿ ಸಿರಿಧಾನ್ಯಗಳ ಬಗ್ಗೆ ಹೆಚ್ಚು ಮಾಹಿತಿ ಕೊಡಬೇಕು. ತುಂಬ ಜನಗಳಿಗೆ ಬಂದು ಸೇರಿ ಇದನ್ನು ಜೊತೆಲಿ ಭಾಗವಹಿಸಿ ಅದ್ರ ಬಗ್ಗೆ ಏನು ಮಾಹಿತಿ ಇದೆ ಅದು ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ಎಸ್ ಮೇಡಮ್, ನೀವು ಎಷ್ಟು ಗಂಟೆಗೆ ಬಂದ್ರಿ? ಮಾರ್ನಿಂಗು 5:45 ಬಂದ್ವಿ ಸರ್. ಓಕೆ, ಏನು ಹೇಳ್ತೀರಿ? ಒಂದು ಕಡೆ ಕೃಷಿ ನಡಿಗೆ ಕಾರ್ಯಕ್ರಮ, ಆಮೇಲೆ ಸರ್ಕಾರದ ಬಹಳ ಮುಖ್ಯವಾಗಿ ಏನು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ನಡೆಯುವಂಥದ್ದು, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಬರ್ತಾರೆ. ಇವತ್ತು ನೀವು ಕೃಷಿ ನಡಿಗೆಯಲ್ಲಿ ಭಾಗವಹಿಸಿರುವಂಥದ್ದು, ಜುಂಬಾ ಡ್ಯಾನ್ಸ್, ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಆಯಿತು. ಏನು ಹೇಳ್ತೀರಿ? ನಿಮ್ಮೊಂದಿಗೆ ಸಚಿವರು ಕೂಡ ಹೆಜ್ಜೆ ಹಾಕಿದರು, ಅವ್ರ ಜೊತೆ ನಾವು ಹೆಜ್ಜೆ ಹಾಕಿದ್ವಿ. ಇದು ಮೊದಲನೇ ವರ್ಷ ಅಲ್ಲ, ನಾನು ಇದು 6ನೇ ವರ್ಷ ನಾನು ಮದುವೆ ಆದಾಗಿಂದ ನನ್ನ ಹಸ್ಬೆಂಡ್ ಜೊತೆ ಬರ್ತಾ ಇದ್ದೀನಿ. ಅವರು ಗೌರ್ಮೆಂಟ್ ಎಂಪ್ಲಾಯಿನೇ, ಅವರು ಇದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಸೂಪರಿಂಟೆಂಡೆಂಟ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಸೊ ಅದರಿಂದ ಬರೀ ಅವ್ರ ವಾತಾವರಣದವ್ರು ಇರೋರು ಮಾತ್ರ ಬೇಕಾಗಿಲ್ಲ, ಎಲ್ಲರೂ ಬರಬೇಕು ಅನ್ನೋದು ಒಂದು ಮೇನ್ ಉದ್ದೇಶ ಇರೋದ್ರಿಂದ ನಾನು ನನ್ನ ಯೋಗ ಟೀಮ್ ಅವ್ರನ್ನ ಕರೆದಿದ್ದೆ, ಆ್ಯಂಡ್ ನಮ್ಮ ಈ NPS ಸ್ಕೂಲ್ ಟೀಚರ್ಸ್ನೆಲ್ಲ ಕರೆದಿದ್ದೆ. ಸೊ ಎಲ್ಲರೂ ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು. ಏನಂತಂದರೆ, ಒಬ್ರಿಗೆ ಮಾತ್ರ ಸೀಮಿತ ಆಗಿರೋದಿಲ್ಲ ಅಲ್ವಾ, ಇಲ್ಲಿ ಬರೀ ಗೌರ್ಮೆಂಟ್ ಅವ್ರಿಗೆ ಅಂತ ಅವ್ರು ಹೇಳಿಲ್ಲ, ಎಲ್ಲರಿಗೂ ಅವ್ರು ಹೇಳಿದ್ದಾರೆ. ಅದರಿಂದ ಇದು ಎಲ್ಲರಿಗೂ ಸಾರಬೇಕು ಅನ್ನೋದು ನನ್ನ ಉದ್ದೇಶ, ಮೇನು ಉದ್ದೇಶ ಇದ್ದಿದ್ದರಿಂದ ಎಲ್ಲರಿಗೂ ಹೇಳಿದೆ. ಆ್ಯಂಡ್ ನಾನು ಬಂದೆ, ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಎಸ್, ಓಕೆ ಮೇಡಮ್, ರೈತ ಅಂತ ಹೇಳಿದ್ರೆ ನಮ್ಮ ದೇಶದ ಬೆನ್ನೆಲುಬು. ಈ ನಿಟ್ಟಿನಲ್ಲಿ ಸರ್ಕಾರ ಮಹತ್ತರವಾದಂಥ ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥದ್ದು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ. ಇವತ್ತು ಕೃಷಿ ನಡಿಗೆ ನೀವು ಕೂಡ ಭಾಗವಹಿಸಿರಿ. ನೀವು ಎಷ್ಟು ಗಂಟೆಗೆ ಬಂದಿರಿ? ಬೆಳಗ್ಗೆ ನಾವು 6 ಗಂಟೆ ಜುಂಬಾ ಡ್ಯಾನ್ಸ್ ನಡಿಬೇಕಾದ್ರೆ. ಓಕೆ, ಏನಿಸ್ತು? ಜುಂಬಾ ಡ್ಯಾನ್ಸ್ ಒಂದು ಕಡೆ, ಮತ್ತೆ ಕೃಷಿ ನಡಿಗೆ ಇದರಲ್ಲೆಲ್ಲ ಭಾಗವಹಿಸಿದ್ರಿ ನೀವು, ಸಚಿವರು ಕೂಡ ಭಾಗವಹಿಸಿದ್ರು. ಎಷ್ಟು ಖುಷಿ ಆಯಿತು? ಹೇಗೆ ಎಂಜಾಯ್ ಮಾಡಿದ್ರಿ? ತುಂಬ ಚೆನ್ನಾಗಿತ್ತು. ನಾವು ಬರೋಷ್ಟರಲ್ಲೇ ಜುಂಬಾ ಡ್ಯಾನ್ಸ್ ಸ್ಟಾರ್ಟ್ ಆಗಿತ್ತು, ಸ್ವಲ್ಪ ಲೇಟ್ ಆಯಿತು, ಬಟ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಎಲ್ಲ ಸ್ಟೇಜ್ ಮೇಲೆ ಅವರು ಹೇಳ್ಕೊಡ್ತಾ ಇದ್ದಿದ್ದು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು. ಎಲ್ಲರ ಜೊತೆ ಅಂದರೆ ಸೋಷಿಯಲೈಸ್ ಆಗೋದಕ್ಕಾಗಲಿ, ಬೆಳಗ್ಗೆನೆ ತುಂಬ ಒಂಥರ ಉತ್ಸಾಹದಿಂದ ಹುಮ್ಮಸ್ಸಿಂದ ಮಾಡಿದ್ವಿ. ಎಸ್, ಓಕೆ, ಆಧುನಿಕ ಯುಗದಲ್ಲಿ ಕೃಷಿ ಚಟುವಟಿಕೆ ಎಷ್ಟು ಇಂಪ್ಯಾಕ್ಟ್ ಬೀಳುತ್ತೆ ಅನ್ನುವಂಥದ್ದು. ಇವತ್ತಿನ ಯುವಕರು IT-BT ಕಂಪ್ನಿ ಎಲ್ಲರೂ ಅಲ್ಲ, ಕೆಲವರು ಕೃಷಿ ಚಟುವಟಿಕೆಯಿಂದ ಹಿಂದೆ ಇರ್ತಾರೆ. ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ? ನಾವು IT-BT ಓಕೆ, ಕೃಷಿ ಇದರಲ್ಲಿ ಅಂತಂದರೆ ಅದಿಲ್ಲ, ಕೃಷಿಯವರು ಇಲ್ಲ ಅಂದ್ರೇ ನಮಗೆ ಎಲ್ರಿಗೂ ಊಟ ಬೇಕೇ ಬೇಕು, ಬೆಳೆ ಬೇಕೇ ಬೇಕು. ಎಲ್ಲರಿಗೂ ಏನಂತಾರೆ, ಬೆಳೆ ಇಲ್ಲ ಅಂದರೆ ಯಾರಿಗೂ ಏನೂ ಆಗಲ್ಲ.
ಸೊ ಆಬ್ವಿಯಸ್ಲಿ ಅದು ತುಂಬ ಇಂಪಾರ್ಟೆಂಟ್ ಕೃಷಿಕ ಇದರಲ್ಲಿ ಅಗ್ರಿಕಲ್ಚರ್ ಅನ್ನೋದು ಬೇಕೇ ಬೇಕಾಗಿದೆ, ಅದು ಬೆನ್ನೆಲುಬಾಗಿದೆ, ಇವಾಗೂ ಇದೆ, ಮುಂದಕ್ಕೂ ಇರುತ್ತೆ. ಎಷ್ಟೇ ಆಧುನಿಕ ಆದರೂ ಯಾರು ಊಟ ತಿನ್ನೋದಂತೂ ಬಿಡಲ್ಲ. ಸೊ ಎಲ್ರಿಗೂ ಏನಂತಾರೆ ಊಟ, ಅನ್ನ, ಅಕ್ಕಿ, ರಾಗಿ. ಈಗ ಸಿರಿಧಾನ್ಯ ಅನ್ನೋದು ಏನಾಗಿದೆ ಅಂದರೆ ಅಕ್ಕಿ ಮತ್ತು ರಾಗಿ ಒಂದೇ ಅಲ್ಲ ನಮಗೆ ಇದ್ದಿದ್ದು ಊಟದ ಇದರಲ್ಲಿ. ಸೊ ಸಿರಿಧಾನ್ಯ ಅನ್ನೋದು ಮುಂಚೆಯಿಂದನೂ ಇದೆ, ಬಟ್ ಈಗ ಏನಾಗ್ಬಿಟ್ಟಿದೆ ಎಲ್ಲರೂ ಆರೋಗ್ಯ 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 ಅನ್ನೋ ಇದರಲ್ಲಿ ಹೋದಾಗ ಸೊ ಕಾರ್ಬೋಹೈಡ್ರೇಟ್ ಕಮ್ಮಿ ಮಾಡಬೇಕು, ಸೊ ಎಲ್ಲ ಜಿಮ್ಮು ಅದು ಇದು ಅಂತೆಲ್ಲ ಹೇಳಿದಾಗ ಇಲ್ಲಿ ನೋಡಿದಾಗ ಫೈಬರ್ ಆಗಲಿ ಎಲ್ಲ ಬ್ಯಾಲೆನ್ಸ್ಡ್ ಇದೆ. ಸೊ ಸಿರಿಧಾನ್ಯ ಅನ್ನೋದು ತುಂಬ ಹೆಂಗಂದರೆ ಹೆಲ್ತಿ ಆಗಿದೆ, ಆರೋಗ್ಯವಾಗಿದೆ. ಸೊ ಅದನ್ನು ಅಂದರೆ ಕೃಷಿ ಅನ್ನೋದು ತುಂಬ ಇಂಪಾರ್ಟೆಂಟ್. ನೀವು ಅದನ್ನು ಕೇಳಿದ್ರೆ ಸೊ ಕೃಷಿ ಇಂಪಾರ್ಟೆಂಟೇ ಬೇಕೇ ಬೇಕಿದೆ ಈಗ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ತುಂಬ ಎನರ್ಜಿಯಲ್ಲಿ ನೀವು ಇವತ್ತು ಭಾಗವಹಿಸಿದ್ರಿ. ಏನು ಹೇಳ್ತೀರಿ ನೀವು? ಎಲ್ಲರೂ ನೋಡಿದ್ರೆ ನೀವು ಭಾಳ ವಿಶೇಷವಾಗಿ ತುಂಬ ಎನರ್ಜಿಯಲ್ಲಿ ಇದ್ದೀರಾ ಅಂತ. ಆ್ಯಕ್ಚುಲಿ ಫಸ್ಟ್ ಟೈಮ್ ಸರ್ ಬರ್ತಾ ಇರೋದು. ನಾನು ಇವತ್ತು ಬಂದಿರಲಿಲ್ಲ ಅಂದರೆ ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ. ನೆಕ್ಸ್ಟ್ ಟೈಮು ಇನ್ನೂ ಜಾಸ್ತಿ ಕರ್ಕೊಂಡು ಬರ್ತೀನಿ ನನ್ನ ಕಡೆಯಿಂದ. ಬಂದ್ರಿ ನೀವು ಕೃಷಿ ನಡಿಗೆ ಓಕೆ, ನಾವೆಲ್ಲ ಬಂದಿದ್ದು ಜೊತೆನಲ್ಲೇ ತುಂಬ ಎಂಜಾಯ್ ಮಾಡಿದೆ ಸರ್. ನಾನು ಜಾಸ್ತಿ ಮಾತಾಡಲ್ಲ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಕೃಷಿ ನಡಿಗೆಯಲ್ಲಿ ಭಾಗವಹಿಸಿದಂತಹ ಮಹಿಳೆಯರು ಹೇಳುವಂಥದ್ದು. ಹಾಗೆ ಇನ್ನಷ್ಟು ಮಹಿಳೆಯರಿದ್ದಾರೆ, ಅವರನ್ನು ನಾವು ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಮೇಡಮ್, ಕೃಷಿ ನಡಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ಎಷ್ಟು ಖುಷಿ ಆಯಿತು? ಒಂದು ಕಡೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು, ಇನ್ನೊಂದು ಕಡೆ ರೈತರಿಗೆ ನಾವು ಪ್ರೋತ್ಸಾಹನ ಕೊಡುವಂತಹ ನಿಟ್ಟಿನಲ್ಲಿ ಇವತ್ತು ಅಗ್ರಿವಾಕ್ ಕಾರ್ಯಕ್ರಮ ನಡೆದಿರುವಂಥದ್ದು. ಏನು ಹೇಳ್ತೀರಿ ಸರ್? ರೈತರಿಲ್ಲ ಅಂದರೆ ನಮ್ಮ ಜೀವನವೂ ಇಲ್ಲ. ಸೊ ಅವರೇ ಆ್ಯಕ್ಚುಲಿ ನಮಗೆ ಎಲ್ಲನೂ ಏನಂತೀರ ಉತ್ಪತ್ತಿ ಮಾಡೋದ್ರಲ್ಲಿ ಅವರೇ ನಂಬರ್ 1 ಆ್ಯಕ್ಚುಲಿ. ಸೊ ನಾವು ಅನ್ನೋದೇನೆಂದರೆ ಈಗೆಲ್ಲ ಲ್ಯಾಂಡ್ ಇರಬೇಕು. ಸೊ ಲ್ಯಾಂಡ್ ಅಂದರೆ ಜಮೀನು ಇರಬೇಕು. ಜಮೀನೇ ಮಾರ್ಕೊಂಡು ಅಲ್ಲೆಲ್ಲ ಹೋದರೆ ಹೇಗಾಗುತ್ತೆ? ಸೊ ಫಸ್ಟ್ ಆಫ್ ಆಲ್ ಏನಂದರೆ ಅವ್ರ ಹತ್ರ ಇರೋ ಜಮೀನು ಅವ್ರು ಉಳಿಸ್ಕೊಂಡ್ರೆ ಕೃಷಿ, ನಾಡು ಎಲ್ಲನೂ ಬರುತ್ತೆ. ಆಮೇಲೆ ಅಲ್ಲಿಂದ ಆರೋಗ್ಯನೂ ಬರುತ್ತೆ. ಸೊ ಎಲ್ಲರೂ IT-BT ಹಿಂದೆ ಹೋದರೆ ಯಾರು ಕೃಷಿ ಮಾಡ್ತಾರೆ? ಸೊ ನಾವು ಈ ಪ್ರೋಗ್ರಾಮಿಂದ ಮೂಲಕ ನಾವು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಅಂತಂದರೆ ಎಲ್ಲರೂ ಕೃಷಿನ ಪ್ರೋತ್ಸಾಹಿಸಿ. ಸೊ ಪ್ರೋತ್ಸಾಹಿಸೋದ್ರಿಂದ ಅದರಿಂದ ನಮ್ಮ ಲ್ಯಾಂಡ್, ಅಗ್ರಿಕಲ್ಚರಲ್ ಲ್ಯಾಂಡ್ನ ನಾವು ಉಳಿಸ್ಕೋಬೇಕು. ಅದು ಉಳಿಸ್ಕೊಂಡ್ರೆ ಕೆಲಸ ಆಗುತ್ತೆ, ಇಲ್ಲಾಂದರೆ ಯಾವುದೂ ಸಾಧ್ಯ ಇಲ್ಲ. ಸೊ ಹೇಳೋದೇನೆಂದರೆ ಆರೋಗ್ಯವಾಗಿರಬೇಕು ಅಂತಂದರೆ ಸೊ ನಾವು ಸಿರಿಧಾನ್ಯಗಳನ್ನೆಲ್ಲ ತಿನ್ನಬೇಕು. ಸೊ ಆರೋಗ್ಯವಾಗಿ ಇರೋಕ್ಕೆ ಸಾಧ್ಯ ಆಗುತ್ತೆ. ಸೊ ಕೃಷಿ ಅದಕ್ಕೆ ಲ್ಯಾಂಡೇ ಇಲ್ಲ ಅಂತಂದರೆ ಹೇಗೆ ತಿನ್ನೋಕ್ಕಾಗುತ್ತೆ? ಏನೂ ಇರೋದಿಲ್ಲ. ಸೊ ಇದನ್ನೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದಿಷ್ಟು ಕೃಷಿ ನಡಿಗೆಯಲ್ಲಿ ಭಾಗವಹಿಸಿದಂತಹ ಮಹಿಳೆಯರ ಮಾತುಗಳಾಗಿತ್ತು. IT-BT ಕಂಪ್ನಿ ಹಿಂದೆ ಓಡುವಂತಹ ಆ ಯುವಕರು ಕೃಷಿಯನ್ನು ಮಾಡಿ ಕೃಷಿಯನ್ನು ಮಾಡೋದ್ರಿಂದಾಗಿ ಎಲ್ಲರ ಆರೋಗ್ಯ ಮತ್ತು ದೇಶದ ಸಂಪತ್ತು ಹಾಗೆ ದೇಶದ ಬೆನ್ನೆಲುಬಿಗೆ ಎಲ್ಲರೂ ಕೂಡ ಸಹಕಾರಿ ಆಗ್ತಿರನ್ನುವಂತಹ ಮಾತನ್ನು ಕೃಷಿ ನಡಿಗೆಯಲ್ಲಿ ಭಾಗವಹಿಸಿದಂತಹ ಮಹಿಳೆಯರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ್ರು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ TV, ಬೆಂಗಳೂರು.